ಏನೇ ಕರ್ಮಗಳನ್ನು ಮಾಡು, ಯಜ್ಞಕ್ಕೋಸ್ಕರ ಕರ್ಮವನ್ನು ಮಾಡು. ಯಜ್ಞ ಅಂದ್ರೆ ಪ್ರೊಜೆಕ್ಟ್. ಇಫ್ ಯು ಆರ್ ಅ ಟೀಚರ್ ಅಲ್ಲ, ದೆನ್ ಯುವರ್ ಕಾಲೇಜ್ ಈಸ್ ಅ ಒನ್ ಪ್ರೊಜೆಕ್ಟ್ ಫಾರ್ ದ ಸೊಸೈಟಿ. ಇಫ್ ಯು ಆರ್ ಡಾಕ್ಟರ್ ಅಲ್ಲ, ನಿನ್ನ ಹಾಸ್ಪಿಟಲ್ ಈಸ್ ಅ ಪ್ರೊಜೆಕ್ಟ್ ಫಾರ್ ಯುವರ್ ಸೊಸೈಟಿ. ಇಫ್ ಯು ಆರ್ ಅ ಹೋಮ್ ಮೇಕರ್ ಅಲ್ಲ, ದೆನ್ ಯುವರ್ ಹೋಮ್ ಈಸ್ ಅ ಪ್ರೊಜೆಕ್ಟ್ ಅಥವಾ ಯಜ್ಞ. ಹಂಗಾರೆ ನೀ ಡಾಕ್ಟರ್ ಇದ್ದಾವ ದವಾಖಾನಿ ಪೇಷಂಟ್ಗೋಸ್ಕರ ಕೆಲಸ ಮಾಡು. ನೀ ಟೀಚರ್ ಇದ್ದಾವ ಏನು ಮಾಡು ಅಂತಂದ್ರೆ ಆ ಕಾಲೇಜಿನ ಇಂಪ್ರೂವ್ಮೆಂಟ್ಗೋಸ್ಕರ ಕೆಲಸ ಮಾಡು. ನೀ ಮನಿ ಗೃಹಿಣಿಯಾಗಿದ್ದಿ ಅಂತಂದ್ರೆ ನೀ ಮನಿ ಇಂಪ್ರೂವ್ಮೆಂಟ್ಗೋಸ್ಕರ ಕೆಲಸ ಮಾಡು. ಯಜ್ಞ ಅಂದ್ರೆ ಅದು. ಹೌದಾ? ನೀ ಇಂಜಿನಿಯರ್ ಇದ್ದಿ ಅಂತಂದ್ರೆ ಇಂಜಿನಿಯರಿಂಗ್ ಕೆಲಸ ಮಾಡು. ಪಾಲಿಟಿಷಿಯನ್ ಇದ್ದರೆ ಅಂದ್ರೆ ಪಾಲಿಟಿಷಿಯನ್ ಕೆಲಸ ಮಾಡು. ಇವೆಲ್ಲ ಒಂದೊಂದೊಂದೊಂದು ಪ್ರೊಜೆಕ್ಟ್ಗಳು. ಬಟ್ ನೀನು ನಿನ್ನ ಸ್ವಂತಕ್ಕೋಸ್ಕರನ ಎಲ್ಲ ಖರ್ಚು ಮಾಡಿದಿ, ನಿನ್ನ ಇಂದ್ರಿಯ ಸುಖ ನಿನ್ನದೇ ಸ್ವಾರ್ಥಕ್ಕೋಸ್ಕರ ಮಾಡಿದಂದ್ರೆ ನೀನು ಕರ್ಮ ಬಂಧನದಲ್ಲಿ ಬೀಳ್ತೀಯ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಮತ್ತೆ ಹೆಂಗ್ ಮಾಡ್ಬೇಕಂತ ಕರ್ಮಗಳನ್ನ? ಮುಕ್ತ ಸಂಘ